ಒಂದಿನ ಖಂಡಿತ ಬೆಳಿತೀನಿ ಅಂತ ನನಗೆ ಅನ್ಸುತ್ತಿದೆ. ನೋಡಿದೆ ನೀನ್ ಮಾತ್ರ ಚೆನ್ನಾಗಿರೋದು ನೋಡಿ ಗೈಸ್, ಮೊಟ್ಟೆ ನಾನು ನೋಡಿ ನನಗೆ ಎದ್ದದ್ ಕೊಟ್ಟೋಳ, ಅವಳು ಚೆನ್ನಾಗಿರೋದು ಇಟ್ಕೊಂಡೋಳ. ಕಿಚಡಿ 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 ಕೆಟ್ಟಗಳಿಗೆ ಇದು ನನಗೆ ಕೆಟ್ಟಿಲ್ಲ. ಒಂದು ನಿಮಿಷ ಅದು ಸತ್ರ ಒಂಥರ ಟೆನ್ಷನ್ನೇ. ಇಂಥ ಟೈಮಲ್ಲಿ ನನ್ನ ಕಷ್ಟ ಕಾಲದಲ್ಲಿ ನೀವು ಬಂದಿದ್ರ, ಆ ಋಣ ನಾನು ನಿಮ್ಗೆ ಏನು ಮಾಡಿದ್ರು ತೀರ್ಸಕ್ಕೆ ಸಾಧ್ಯ ಆಗಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾಚ್ಕೊಳ್ಳೋದು ನೋಡಿ ಹೆಣ್ಣಂಗೆ ಕತ್ತೆ ತಮ್ಮುದವೆ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಟೈಮು 6 ಅಲ್ಲ 7 ಗಂಟೆ 7:10. ಟೈಮ್ 7:10. ಇವಾಗ ಜಸ್ಟ್ ಎದ್ದಿಲ್ಲ. ಆಕ್ಚುಲಿ 11:45ಕ್ಕೆ ಎದ್ದಿದ್ದು ನೈಟು. 11:45 ನಿದ್ದೆ ಬಂದಿಲ್ಲ, ಮೊಬೈಲ್ ನೋಡ್ಕೊಂಡಿದ್ದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದೆ. ಮತ್ತೆ ಏನು ಯೂಟ್ಯೂಬ್ ವಿಡಿಯೋಸ್ ನೋಡಿದೆ ಅಷ್ಟೇ. ಆಮೇಲೆ ಇವಾಗ ಹೊಟ್ಟೆ ಸಿಕ್ಕಾಪಟ್ಟೆ ನನಗೆ 2:30ಗಿಂತ ಹಸಿತೈತೆ. 2:30 ಹಸಿತೈತೆ. 2:30ಗೆ ಹೋಗ್ಬಿಟ್ಟು ನೋಡಿದೆ, ಏನಂದ್ರೇನು ಇರಲಿಲ್ಲ, ಆಮೇಲೆ ಬಿಸ್ಕೆಟ್ ಏನಂದ್ರೇನು ಇರಲಿಲ್ಲ. ಅದಕ್ಕೆ ಡಿಸೈಡ್ ಮಾಡ್ತೀನಿ ಹೋಟ್ಲಿಗೆ ಹೋಗಿ ತಿನ್ಕೊಬರೋಣ ಅಂತ. ಹೋಟ್ಲಿಗೆ ಹೋಗ್ಬಿಟ್ಟು ಒಂದು 4-5 ಇಡ್ಲಿ ತಿಂದ್ಬಿಟ್ಟು 1-2 ವಡೆ ತಿಂದ್ಬಿಟ್ಟು ಬರ್ತೀನಿ. 7 ಗಂಟೆ ತೆಗ್ದಿರ್ತಾರೆ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಹೋಗ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡ್ಬರ್ತೀನಿ. ಬಾಯಿ ತೊಳೆಯಲ್ಲ, ಏನು ತೊಳೆಯಲ್ಲ, ಹೋಗ್ಬಿಟ್ಟು ತಿನ್ನೋದಷ್ಟೇ. ಇವಾಗ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವಾಗ ಡಿಸೈಡ್ ಆಗಿದ್ದೀನಿ. ನನಗೆ ಸಿಕ್ಕಾಬಿಟ್ಟು ಹೊಟ್ಟೆ ಹಸ್ತಿದೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಓಕೆ ಗೈಸ್, ನಮ್ಮ ಅಕ್ಕ ಮಲಗಿದ್ದಾಳೆ. ನಮ್ಮ ಅಕ್ಕ ಅಲ್ಲಿ ಮಲ್ಗೊಳ್ಳೆ. ಅವಳಿಗೂ ತೊಗೊಬರ್ತೀನಿ. ಚಿರ ನಿಂಗೆ ಬೇಕೇನ? ನಾನು ಇವಾಗ ಇದು ತೊಗೊಬರ್ತೀನಿ, ಏನು ಇಡ್ಲಿ ತೊಗೊಬರ್ತೀನಿ. ಇಡ್ಲಿ ಅಲ್ಲೇ ತಿನ್ನಲ್ಲ, ಇಲ್ಲಿಗೆ ತೊಗೊಬರ್ತೀನಿ. ನಿಂಗೆ ಬೇಕಾ ಬೇಡ? ಬೇಕಾ? ಅವಳು ಬೇಕಂತ ಅವಳು ತೊಗೊಬರ್ತೀನಿ. ಯಾಕಂದರೆ ಅವಳು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಲೇಟ್ ಮಾಡ್ತಾ ಹೋದ. 9:30 ಗಂಟೆ ಅಡುಗೆನೇ ಮಾಡ್ತಾಳೆ. ಅದಕ್ಕೆ ಅವಳು ತಿನ್ಕೊಳ್ಳಿ, ಆಮೇಲೆ ನೋಡೋಣ. ಹೊಟ್ಟೆ ಹೊಟ್ಟಿಸ್ತೈತೆ. ಆ್ಯಕ್ಚುಲಿ 2:30 ಊಟ ನಂದು ನೈಟ್ದು. ಬಟ್ ಇವಾಗ ತಿಂತಾಯಿದ್ದೀನಿ ಇಡ್ಲಿ, ಚಟ್ನಿ, ಏನು ಕಡಲೆಕಾಯಿ ಚಟ್ನಿ ಕೊಡಬೇಕಾಯ್ತು, ಕೊಟ್ಟಿಲ್ಲ ಅವಕ್ಕ. ಮತ್ತು ಚಟ್ನಿ ಅಲ್ಲಿದೆ. ನಮ್ಮ ಅಕ್ಕಂಗೆ ಅಲ್ಲಿ ಇಟ್ಟಿದ್ದೀನಿ 1 ಪ್ಲೇಟು. ನಾನು ತಿಂತಾಯಿದ್ದೀನಿ ಗೈಸ್. ನೀವು ತಿನ್ಕೊಳ್ಳಿ, ಯಾರ್ಯಾರು ಇವಾಗ ನೋಡ್ತಿರ್ತೀರಲ್ಲ ಅವರು ಟೇಸ್ಟ್ ನೋಡಿ. 2000 years later. ಜಸ್ಟ್ ಇವಾಗಿದ್ದೆ ನಾವು ಕಿಚಡಿ ಮಾಡಿ ಎದೋಳು ಅಂತ. ಟೈಮ್ ಎಷ್ಟು 3 ಗಂಟೆ. ಮಧ್ಯಾಹ್ನ 3 ಗಂಟೆ. ಫ್ರೆಶ್ ಅಪ್ ಆಗ್ಬಿಟ್ಟು ಕಿಚಡಿ ಮಾಡೋಣ ಅಂತ ತಿಂತೀನಿ. ಅಕ್ಕ ಮಾಡಿರೋ ಕಿಚಡಿ ರೆಡಿ. ನಾವು ಅಕ್ಕ ಮಾಡಿರೋ ಕಿಚಡಿ ರೆಡಿ. ತಿಂದ್ಬಿಟ್ಟು ಹೇಳ್ತೀನಿ ಟೇಸ್ಟ್ ಹೆಂಗಿದೆ ಅಂತ. A few moments later. ಏನದು ಊಟ ಮಾಡ್ತಾವೆ 3 ಗಂಟೆಗೆ. 3 ಗಂಟೆ ಆಯ್ತು ಕರೆಕ್ಟಿ ಅಲ್ವಾ? ನಂದು ಊಟ ಆಯಿತು. ನನಗೆ ಇವತ್ತು ಏನು ಮನ್ಸು ಬರ್ತಲ್ಲ ಏನಾದ್ರು ಮಾಡಬೇಕು ಅಂತ. ನನಗೆ ನಿದ್ದೆ ಬರ್ತೈತೆ. ನೈಟು ನಿದ್ದೆ ಮಾಡಿಲ್ವಲ್ಲ, ಅದಕ್ಕೆ ಏನು ಮಾಡಲಿ ಹೇಳಿ. ಸತ್ಯೋಗ್ಲೂ ಏನು ಮಾಡಬೇಕು ಅಂತ ಅನಿಸ್ತಿಲ್ಲ. ನಂಗೆ ಸದ್ಯಕ್ಕೆ ನಿದ್ದೆ ಬರ್ತದೆ, ಮತ್ತೆ ಮಲ್ಕೊತೀನಿ. ನೈಟ್ ಏನಾದ್ರು ಮಾಡೋಣ. ಆಗಲಿ ಕಿಚಡಿ ತಿಂದೆ, ಮತ್ತೆ ಮಲ್ಕೋಬೇಕು ಅಂತ ಅನಿಸ್ತು, ಮಲ್ಕೊಂಡೆ. ಬಟ್ ಒಂದು ಕೆಲಸ ಬಾಕಿ ಇತ್ತು, ಅದಕ್ಕೆ ವಾಪಸ್ ಇದ್ದೆ. ಆ ಕೆಲಸ ಮುಗಿಸ್ಬಿಟ್ಟು ಎಡಿಟ್ ಮಾಡೋಕ್ಕೆ ಬಂದಿದ್ದೀನಿ. ಪಾಪ ಕಾಯ್ತಿದ್ವು ನನ್ನ PC, ಬಾರಪ್ಪ ಕೆಲಸ ಮಾಡು ಅಂತ. ಬಟ್ ಇವತ್ತು ಆ್ಯಕ್ಚುಲಿ ಮೂಡ್ ಏನಿಲ್ಲ. ಬಟ್ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ, ವರ್ಕ್ ಮಾಡಬೇಕು. ವರ್ಕ್ ಈಸ್ ಇಂಪಾರ್ಟೆಂಟ್ ಅಷ್ಟೇ ನನಗೆ ಇವಾಗ ಸದ್ಯಕ್ಕೆ ಪರಿಸ್ಥಿತಿ. ವರ್ಕ್ ಈಸ್ ಇಂಪಾರ್ಟೆಂಟ್. ಒಂದಿನ ಖಂಡಿತ ಬೆಳಿತೀನಿ ಅಂತ ನನಗೆ ಅನಿಸುತ್ತಿದೆ. ಖಂಡಿತ ಬೆಳಿತೀನಿ. ಕೆಲಸ ದೇವರು ನೋಡ್ತಾ ಇರ್ತಾನೆ ಅಲ್ವಾ, ಯಾರೆಷ್ಟು ವರ್ಕ್ ಮಾಡ್ತಾರೆ ಅಂತ. ಕಷ್ಟಪಡ್ತೀನಿ.
ಕಷ್ಟಪಡ್ತಿದ್ರೆ ಖಂಡಿತ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆ ಫಲ ಸಿಗುತ್ತಲ್ಲ ಆ ದಿನಕ್ಕೋಸ್ಕರ ಕಾಯ್ತಿದ್ದೀನಿ. ಅಮೇರಿಕನ್ ಕೂತ್ಗಳಲ್ಲಿ ಒಳ್ಳೇದಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನಾನು ಇವಾಗ ಎಡಿಟ್ ಮಾಡೋಕೆ ಕೂತ್ಕೋಬೇಕು. ಇದು ಎಡಿಟ್ ಮಾಡೋಕೆ ಕೂತ್ಕೊಂಡ್ರೆ 4 ಅವರ್ ಬೇಕು ನನಗೆ. ನಾನು ಎಷ್ಟು ಥಿಂಕ್ ಮಾಡಿದ್ದೀನಿ ಗೊತ್ತಾ, ಬರೀ ಒಂದೇ ಒಂದು ವರ್ಡ್ಗೆ ಲೈಕ್ ಇನ್ನರ್ ಎಡಿಟ್ ಮಾಡ್ಬೇಕಂದ್ರೆ ನಾನು ಇನ್ನರ್ ಹೇಳಿರ್ತೀನಿ, ಅದಕ್ಕೆ ಏನು ಹಾಕ್ಬೇಕು ಅಂತ ಥಿಂಕ್ ಮಾಡೋದ್ರಲ್ಲ ಒಂದು ಅರ್ಧ ಗಂಟೆ ಅಲ್ಲೇ ಹೊರಟೋಗ್ಬಿಡುತ್ತೆ. ಸರಿ ಆಯಿತು, ಅಬ್ಬಾ ಕೈ ನೋವು. ಎಡಿಟ್ ಆಯಿತು, ಇವಾಗ ಎಕ್ಸ್ಪೋರ್ಟಿಂಗ್ ಆಗ್ತಾಯಿದೆ. ಎಕ್ಸ್ಪೋರ್ಟ್ ಆದಮೇಲೆ ಇನ್ನೊಂದ್ಸರಿ ಎಡಿಟ್ ಮಾಡಬೇಕು, ಇಂಟ್ರೋ ಅಪ್ಲೋಡ್ ಮಾಡಬೇಕು. ಮೊಟ್ಟೆ ಬೇಯಿಸೋಕ್ಕೆ ಅಂತ ನಮ್ಮ ಅಕ್ಕಂಗೆ ಹೇಳಿದ್ದೀನಿ. ಅವಳು ಮಾತಾಡ್ತಾಳೆ ಅಕ್ಕನ ಜೊತೆ, ಅವ್ಳು ಫಸ್ಟ್ ಅಕ್ಕ ಜೊತೆ ಮಾತಾಡ್ತಾಳೆ ಮೊಟ್ಟೆ ಬೇಯಿಸೋಕ್ಕೆ. ಮೊಟ್ಟೆನೇ ಇಲ್ಲ, ಖಾಲಿ ಮೊಟ್ಟೆ ಬೇಯಿಸೋಕ್ಕೆ ಅಂತ ನೀರು ಇಟ್ಟಿದ್ದಾಳೆ. ಅವಳಿಗೆ ಹೇಳಿದೆ, ನಾನು ಆ್ಯಕ್ಚುಲಿ ಬೇಯಿಸೋಣ ಅಂತ ಬಂದೆ, ಅವಳು ಬಂದು ಅದಕ್ಕೆ ಅವಳಿಗೆ ಹೇಳಿದೆ ಮೊಟ್ಟೆ ಬೇಯಿಸು, 2 ತಿನ್ನಬೇಕು ಅಂತ. ಆಮೇಲೆ ಬಾಳೆನಿಲ್ಲ, ಬರೀ ಮೊಟ್ಟೆ ತಿಂತೀನಿ ಅಷ್ಟೇ. ಇನ್ನೇನು ಸರಿ, ಏನಾದರೂ ಅಡುಗೆ ಮಾಡಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಕಾಸು ಬೇರೆ ಎಲ್ಲಾದ್ರು ತೊಗೊಂಡು ತಿನ್ನೋಣ ಅಂದರೆ, ಗೋಬಿ ಮಂಚೂರಿ ಅದು ಇದು ಅದು ತಿನ್ನೋಣ ಅಂದರೆ ಸ್ಯಾಲ್ರಿ ಗಂಟೆ ಕಾಸಿಲ್ಲ. ಇನ್ನು 6 ದಿನ, ಇನ್ನು 6 ಡೇಸು ಕಾಸಿಲ್ಲದೆ ಕಾಯಬೇಕು. ಏನು ಮಾಡೋಕ್ಕಾಗಲ್ಲ. ಸರಿ ಆಯಿತು, ನಂದು ಎಕ್ಸ್ಪೋರ್ಟ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ, ಓಕೆನಾ? ನೋಡಿ, ನೆನ್ನೆ ಬ್ಲಾಗ್ ಯಾರು ನೋಡಿಲ್ಲ ಅಂದರೆ ನೋಡಿ ಪ್ಲೀಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಏನು ಓ ನೋಡಿದೆ, ನೀನು ಮಾತ್ರ ಚೆನ್ನಾಗಿರೋದು ನೋಡಿ ಗೈಸ್. ಮೊಟ್ಟೆ ನಾನು ನೋಡಿ ನನಗೆ ಎದ್ದದ್ದು ಕೊಟ್ಟೋಳು, ಅವಳು ಚೆನ್ನಾಗಿರೋದು ಇಟ್ಕೊಂಡೋಳೆ, ನಾನು ಚೆನ್ನಾಗಿರೋದು ಇಟ್ಕೊಂತೀನಿ. ಅವು ಅಲ್ಲೇ ಇಟ್ಟಿದ್ದೀನಿ. ಮೊಟ್ಟೆ ಅಂದ್ರೆ ನಂಗೆ ಪ್ರಾಣ. ಮಟನ್ನು ಮೊಟ್ಟೆ ಎರಡೂ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತೆ ಮುದ್ದೆಗೆ ನಾಟಿ ಕೋಳಿ ಸಾರು ಇದ್ರೆ ಸಕ್ಕತ್ತಾಗಿರುತ್ತೆ. ಇವಾಗ ತಿನ್ಬಿಟ್ಟು ನಮ್ಮ ಅಪ್ಪ ಬಂದಿದ್ದಾರೆ, ಕಾಲ್ ಮಾಡಿದ್ರು. ಇವಾಗ ಅವ್ರನ್ನ ಕರ್ಕೊಬರಕ್ಕೆ ಹೋಗ್ತೀನಿ, ಬಸ್ ಸ್ಟಾಪಲ್ಲಿ ಇದ್ದಾರೆ. ನಮ್ಮ ಅಪ್ಪನ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಅಪ್ಪ ಬಂದಿದ್ದಾರೆ. ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿದ್ರು. ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಆಮೇಲೆ ಹೊಟ್ಟೆ ನೋವಂತ ನಮ್ಮ ಅಪ್ಪಗೆ. ಅಪ್ಪ ಕುಡಿತವ್ರೆ. ಶಿವ One eternity later. ಅಲ್ಲ ನೋಡಿ ಗಾಯ್ಸ್, ಡಿನ್ನರ್ಗೆ ಬೆಳಗ್ಗೆ ಮಧ್ಯಾಹ್ನ ಕಿಚಡಿ ಮಾಡ್ಕೊಟ್ಟಿದ್ಲಲ್ಲ, ಅದನ್ನೇ ತಿಂತಾ ಇರೋದು. ಮಧ್ಯಾಹ್ನ ಇದು ಬೂಂದಿ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ಲು. ಇವಾಗ ಬೂಂದಿ KG ಗಟ್ಲೆ ಐತೆ. ನಮ್ಮ ಅಪ್ಪನೂ ತಗೊಂಬಂದವ್ರು, ನಾನು ತಗೊಂಬಂದಿನಿ, ಅವಳು ತಗೊಂಬಂದವಳು. ಅದಕ್ಕೆ ಬರೀ ಬೂಂದಿನೇ ಹಾಕೊಳ್ಳೆ ನೋಡಿ. ನಮ್ಮ ಅಪ್ಪಗೆ ಹೊಟ್ಟೆ ನೋವಂತೆ ಗೈಸ್. ಅಪ್ಪನ ಊಟ ಮಾಡ್ತಾರೆ, ಅಪ್ಪನ ಊಟ ಮಾಡ್ತಾರೆ. ನೀನು ಯಾವ ತಿಂತೀಯ? ಪರವಾಗಿಲ್ಲ, ಒಳ್ಳೆ ಹುಡುಗಿ. ಏನಂತೀಯ? ಹೆಂಗ್ ನಡೀತಿತ್ತು ವರ್ಕು? ಚೆನ್ನಾಗಿ ಮಾಡಿದ್ದಾರೆ. ಹಾಂ ಕಾಂಟ್ರಾಕ್ಟರ್ ಫೋನ್ ಮಾಡಿ ಹೇಳಿದ್ದೀನಿ. ಹಾಂ, ಬಟ್ ಇವತ್ತು ಯಾವ ಕೆಲಸ ಬಂದಿಲ್ಲ. 3 ಡೇಸಿಂದ ವರ್ಕ್ ಮಾಡಕ್ಕೆ ಬಂದಿಲ್ಲ. ಸ್ವಲ್ಪ ಹಾಕ್ಸ್ಕೊಂಡಿದ್ಯಾ? ಸಾಕಾ? ಹೊಟ್ಟೆ ನೋವು ಹೆಂಗೈತೆ? ಮಸ್ತಾಗತ್ತೆ ಬಿಡು. ಸರಿ ಗೈಸ್, ನಾವು ಇವಾಗ ತಿನ್ಕೊಳ್ಳೋಣ. ಕಿಚಡಿ 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 ಕಿಚಡಿ. ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಶಂಕರ, ನೀನೇ ಹೇಳೋದೈತಾ? ಹೇಳೋದಕ್ಕೇನಾದ್ರು ಏನಿಲ್ಲ ಅಂದ್ಬಿಟ್ರೆ ಅಂದ್ಬಿಟ್ಟು ಅಲ್ಲಿ ಬಿಡ್ತಾಳೆ ನಂತರ ಯಾವಾಗಲೂ. ಸರಿ ಗೈಸ್, ಬಾಯ್, ಲವ್ ಯು.